ಪಾಪ ಚಲೋ ಎಷ್ಟು ತಗೊಂಡವ ನೋಡ್ರಿ ಸುಲ್ಗಾಯಿ ಇಲ್ಲೊಬ್ರು ಪರಿಚಯದವ್ರು ಅದಾರ ರೀ ನಮಗೆ ಸುಲ್ಗಾಯಿ ಕೊಟ್ಟು ಹೋಗ್ಯಾರ ನೋಡ್ರಿ ಫ್ರೆಂಡ್ಸ್. ನಾನೀಗ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ರೀ. ಬರ್ರಿ ಏನು ನಡೀತೈತಿ ಇವತ್ತಿನ ವಿಡಿಯೋದ್ರಾಗಂತ ನೋಡೋಣ್ರಿ. ನೋಡಿರಿ ಇದು ಕಡ್ಲಿಕಾಯಿ ತಿನ್ನತ್ತಾರ ನಮ್ಮ ಮನೆಗೆ ನೋಡಿರಿ ಸುಲ್ಗಾಯಿ. ಇಲ್ಲೊಬ್ರು ಪರಿಚಯದವ್ರು ಅದಾರ ರೀ ನಮಗೆ. ಅದು ಹೊಲ ಅದು ಅದಾವ್ರಿ, ಹಿಂಗಾಗಿ ಇಷ್ಟು ತೊಗೊಂಡು ಸುಲ್ಗಾಯಿ ತಂದು ಕೊಟ್ಟಾರಿ. ಭಾಳ ಇದ್ದಾವ್ರಿ ಸುಲ್ಗಾಯಿ. ಹೌದು ನೋಡ್ರಿ ತಿನ್ನಾತರ ಸುಲ್ಗಾಯಿ. ಹೌದೌದು. ನೋಡ್ರಿ ನಾನು ಈಗ ನಾಷ್ಟ ಮಾಡಬೇಕು ಅಂತಂದು ಫೋನ್ ಹಚ್ಕೊಳ್ಳೆ ತಂದು ಕೊಡ್ತಾರೆ. ಹೌದೌದು. ದುಡ್ಕೊಂತೀನಿ. ಹೌದು ಹೌದೌದು. ನಮ್ದ ಚಲೋ ಒಂದು ರೀತಿ ಎಲ್ಲಾರು ಹಂಗೆ ಎಲ್ಲಾರು ನೋಡಿ ನಮ್ದ ಚಲೋ ಅನ್ಕೊಂತ ಹೋಗೋದು. ಇನ್ನು ಇದು ನಮ್ಗಿಂತ ಕೀಳವ್ರು ನೋಡಿ ಬದುಕ್ಬೇಕು ನಾವು, ಮೇಲ್ನವ್ರು ನೋಡಿ ಬದುಕ್ತಾರೆ. ನೋಡ್ರಿ ಈಗ ನಾಷ್ಟ ಮಾಡ್ಬೇಕಂತ ತಯಾರು ಮಾಡತ್ತೀನಿ ನಾನು. ಲೇಟಾಗಿ ಬಿಸಿ ಬಿಸಿದು ಮಾಡಿದ್ರಾಕಂತಂದು ಬಿಟ್ಟಿದ್ದೆ ರೀ. ಅದಕ್ಕೆ ಇವಾಗ ಸ್ನಾನದ ಆಯಿತು. ಬಿಸಿದು ಸ್ವಲ್ಪ ಉಪ್ಪಿಟ್ಟು ಮಾಡಬೇಕು ಅಂತ ಇಲ್ಲಿ ರವೆ ಹುರಿದಿಟ್ಕೊಂಡೀನಿ ರೀ. ರವೆ ಹುರಿದಿಟ್ಕೊಂಡೀನಿ. ಮತ್ತು ಇಲ್ಲಿ ಉಳ್ಳಾಗಡ್ಡಿ ಅದೇ ಹೆಚ್ಚಿಟ್ಕೊಂಡೀನಿ. ದಡಿ ಉಪ್ಪಿಟ್ಟು ಮಾಡ್ತೀನಿ ಅಂದರೂ ಇಲ್ಲ. ಇನ್ನು ಅಂದ್ರೂ ಥಂಡಿ ಸ್ವಲ್ಪ ಥಂಡಿ ಇನ್ನೂ ಐತಿ. ಇನ್ನೂ ಬಿಸಿಲು ಇಲ್ಲ ಜಾಸ್ತಿ. ಅತಿ ಮಳೆ ಆಯ್ತಲ್ಲ, ಅದ್ರ ಸಂಬಂಧ ಹಾಕದ ಅಂತ ಹೇಳಿದ್ರು. ಹವಾಮಾನ ಈ ಸಲ ಈ ವರ್ಷ ಹತ್ತಿ ಹಳೆ ಹೋದ ವರ್ಷ ಹತ್ತಿ ಮಳೆ ಆಗಿ ತಂಪು ಹಿಡ್ಕೊಂಡ್ಬಿಟ್ಟ ನೆಲ. ಅದಕ್ಕೆ ಹೇಳ್ತದೆ ಮ್ಯಾಗ ಎದ್ದು ತಂಪು ಮಾಡ್ತದೆ ಗಾಳಿ ಅಂತ ಹಿಂಗಲ್ಲ ಹೇಳೋದು ಬರೋಬರ. ಈ ಸಲ ಬಿಸಿಲು ಜಾಸ್ತಿ ಇರ್ತದೆ ಮತ್ತೆ. ಹೋದ ವರ್ಷ ನೋಡಿ ಹೆಂಗಿತ್ತು ಬಿಸಿಲು, ಈ ಸಲ ಹಂಗೆ ಐತಿ. 45-46 ಬಿಸಿಲು ಬರ್ತದೆ ನೋಡಿ. 40ಕ್ಕೆ ಅಡ್ಡಾಡ್ತೀವಿ. 42-45 ಹೋಗ್ತಾರೆ. 45 ತನಕ ಹೋಗಲ್ಲ. 40-45 ಆಗೈತೆ ಕೆಲವೊಂದು ಕಡೆ, ಕೆಲವೊಂದು ಪ್ರದೇಶದ ಗುಲ್ಬರ್ಗ, ಯಾದಗಿರಿ, ಆ ಕಡೆ ಬೀದರ, ರಾಯಚೂರ, ನಮ್ಮ ಬಿಜಾಪುರ ಯಾಕಂದ್ರೆ ನೀವು ಹೊಳೆ ರಾಯಚೂರಾಗ ಭಾಳ ಜಾಗ ಮಾಡಿ ಬಂದ ದೇವ್ರ ಮನ್ಯಾಗ ಬರಬ್ಬ ಇಡ್ತಾನೆ, ಶಾಪ ಕೊಡ್ತಾನೆ. ಮೆಂತ್ಯ ಪಲ್ಯ ಐತಿ, ಸಿರಾ ನೈವೇದ್ಯಕ್ಕೆ ಕುಣೀನಿ. ಇವತ್ತು ಒಂದು ಸಿರಾ ಮಾಡ್ತೀನಿ, ಆಮೇಲೆ ನೈವೇದ್ಯ ಹಿಡಿದ್ರೆ ಆತು. ಕುಣಿವಲ್ರಿ ಇವತ್ತು ಒಂದಿಟ್ಟು ಏನರ ಸ್ವೀಟ್ ಮಾಡಬೇಕಲ್ಲ, ಹೀಗಾಗಿ ಸಿರಾ ಮಾಡಿದ್ರತ್ತ ಮಾಡಬೇಕು ರೀ. ಅದನ್ನು ನೋಡ್ರಿ ನಮ್ದು ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಯಿತು. ಬರ್ರಿ ಎಲ್ಲರೂ ನಾಷ್ಟ ಮಾಡೋದು ಅಂತ. ಬರೀ ಎಲ್ಲರೂ ನಾಷ್ಟ ಮಾಡಿ ನೋಡ್ರಿ. ಉಪ್ಪಿಟ್ಟು ಅಂತ ಏನು ಮಾಡ್ಬೇಕು ನೋಡ್ರಿ ದಿನ ಅಂದ್ಕೋ ನಾಷ್ಟ. ನಾವು ಹುಡುಗರು ಹಿಂಗೆ ಹೇಳ್ತಾರೆ, ಅದಕ್ಕೆ ಬಿಸಿ ಬಿಸಿ ತಿಂದರೆ ಚಲೋ. ಹೀಗಾಗಿ ಬಿಸಿ ಬಿಸಿದು ಮಾಡಿಬಿಟ್ಟೆ. ಅದಕ್ಕೆ ಟೈಮ್ ನೋಡ್ರಿ 11:15 ಆಗೈತಿ. ಈಗ ನನ್ನ ನಾಷ್ಟ ಟೈಮು ಇವತ್ತು ಲೇಟ್ ಆಗೈತಿ. ನಿಮ್ಮದು ಆಗಿರ್ಬೋದು ಇಷ್ಟೊತ್ತಿಗೆ ಫ್ರೆಂಡ್ಸ್. ಆಯಿತಾ, ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೊಂಡೇನಿ. ಬರೀ ನಾಷ್ಟ ಮಾಡೋಣಂತೆ ಎಲ್ಲರೂ. ಉಪ್ಪಿಟ್ಟು ಸೂಪರ್ ಆಗೈತ್ರಿ ನೋಡ್ರಿ. ನಾನಿಲ್ಲಿ ಇವಾಗ ಮಧ್ಯಾಹ್ನ ಊಟಕ್ಕೆ ಅನ್ನ ರೈಸ್ ಪ್ರಿಪೇರ್ ಮಾಡತ್ತೀನಿ ರೀ. ವೆಜ್ ಪಲಾವ್ ನೋಡಿರಿ. ವೆಜ್ ಪಲಾವ್ಗೆ ಇದು ಕೆಂಪುದು ಕ್ಯಾಪ್ಸಿಕಮ್ ತೊಗೊಂಡೀನಿ ರೀ. ಆಮೇಲೆ 1 ಟೊಮೆಟೊ ತೊಗೊಂಡೀನಿ ರೀ, ಮತ್ತು 1 ಈರುಳ್ಳಿ ತೊಗೊಂಡೀನಿ ರೀ. ಫ್ಲವರ್ ಇತ್ತು, ಫ್ಲವರು ಮತ್ತು ಬಟಾಟಿ ಇಷ್ಟೆಲ್ಲ ತೊಗೊಂಡೀನಿ ನೋಡಿರಿ. ರೈಸ್ ಮಾಡ್ಬೇಕಂತ ಇಲ್ಲಿ ರೆಡಿ ಮಾಡೇನಿ ರೀ. ಮತ್ತು ಚಪಾತಿ ಮಾಡಬೇಕಲ್ಲ, ಹೀಗಾಗಿ ಇಲ್ಲಿ
ಚಪಾತಿ ಹಿಟ್ಟನ್ನ ನಾದಿಟ್ಟೇನೆ ರೀ ಫ್ರೆಂಡ್ಸ್. ಒಂದಿಟ್ಟು ಇವತ್ತು ಹುಣ್ಣಿಮೆ ಐತಿ, ಒಂದಿಟ್ಟು ನೈವೇದ್ಯಕ್ಕೆ ಸೀರಾ ಮಾಡ್ಬೇಕಂತ್ರಿ, ಹೀಗಾಗಿ ಸೀರಾ ಮಾಡ್ತೀನಿ ರೀ ಒಂದಿಷ್ಟು. ಅದನ್ನು ಓಕೆ, ಮತ್ತೆ ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಊಟಕ್ಕೆ ಏನೇನು ಪ್ರಿಪೇರ್ ಮಾಡೇನಿ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ. ಇದನ್ನು ವೆಜ್ ಪಲಾವ್ ಮಾಡಿದೆ, ಮತ್ತು ಇಲ್ಲಿ ಒಂದಿಷ್ಟು ಸಜ್ಜಕ ಮಾಡೀನಿ ರೀ, ಬೆಲ್ಲ ಹಾಕಿ. ನಮ್ಮ ಮನೆಯೊಳಗೆ ಎಲ್ಲರೂ ತಿಂತಾರೆ, ಹೀಗಾಗಿ ಮಾಡೀನಿ ರೀ. ಮತ್ತು ಇವತ್ತು ಹುಣ್ಣಿಮೆ ಎಲ್ಲ ನೋಡಿರಿ, ಇಷ್ಟೆಲ್ಲ ರೆಡಿ ಮಾಡೀನಿ ಮಧ್ಯಾಹ್ನದಾಗ. ಮತ್ತು ಇಲ್ಲಿ ಚಪಾತಿ ಈಗ ಜಸ್ಟ್ ಮಾಡಿದೆ ನೋಡಿರಿ, ಬಿಸಿ ಬಿಸಿ ಚಪಾತಿ ನೋಡಿರಿ. ಚಪಾತಿ, ರೈಸ್, ಸಜ್ಜಕ ಮತ್ತು ನಿನ್ನಿದೊಂದಿಷ್ಟು ಅದೇ ಒಂದಿಷ್ಟು ಕೊಬ್ಬರಿ ಸೇರುವ ಇತ್ತು, ಅದರೊಳಗೆ ಒಂದಿಟ್ಟು ಬಟಾಟೆ ಕುದಿಸಿ ಹಾಕಿದೆ ರೀ. ಇಷ್ಟೆಲ್ಲ ಮಧ್ಯಾಹ್ನದ ಅಡುಗೆ ಪ್ರಿಪೇರ್ ಆಗೈತೆ ರೀ. ಇನ್ನೂ ಸ್ವಲ್ಪ ದೇವ್ರ ನೈವೇದ್ಯ ಹಿಡಿದು ಆಮೇಲೆ ನಾನು ನಿಮಗೆ ಸಿಗ್ತೇನೆ ರೀ. ನಾನು ಮಧ್ಯಾಹ್ನ ಅಡುಗೆ ಮಾಡಿದ್ನೆಲ್ಲ ಅವಾಗೆ ನಿಮಗೆ ಸಿಕ್ಕಿದ್ದ. ಹೊಳ್ಳಿ ವಾಪಸ್ ಈಗ ರಾತ್ರಿ ಹಾಕೊಂತೀನಿ ನೋಡ್ರಿ. ಈಗ ರಾತ್ರಿ ವಿಡಿಯೋ ಮಾಡ್ತೀನಿ, ಊಟ ಮಾಡ್ತೀನಿ ಅಂತ ಹೇಳಿದ್ರಿ. ಹಿಂಗಾಗ್ಬಿಟ್ಟು ಕಚ್ಕೊಡಕ್ಕೆ ಬಂದೆ ನೋಡ್ರಿ. ಊಟ ಮಾಡ್ತೀಯಾ? ಈಗ ಮಾಡಿಬಿಡ್ತೀಯಾ? ಮಾಡು. ಟ್ಯೂಷನ್ಗೆ ಹೋಗಿದ್ದಿ? ನಾಳೆ ಇದು ಸೋಮವಾರ ತಿರುದ ಅಂತ ಹೇಳಿಲ್ಲ? ಬತ್ತಕ್ಕ ಬೆಳಿಗ್ಗೆ 9ಕ್ಕ? ಇಷ್ಟು ಜಲ್ದಿ ಯಾಕ ಸರ್ ಊರಿಗೆ ಹೊಂಟ್ರ? ಮುಂಜೆ 9 ನಂಗೆ ನಾಷ್ಟ ಮಾಡಿರಿ. ಸಂಡೇ ಜಲ್ದಿ ನಾವು ಲೇಟಾಗಿ ಹೇಳ್ಬೇಕು ಅಂತಂದ್ರೆ ಲೇಟಾಗಿ ಹೇಳ್ತೀನಿ. ನಾ ಸಂಡೇ ಒಂದಿನ 8ಕ್ಕೆ ಕೇಳ್ಬೇಕಂತ ಮಾಡಿದ್ದೀನಿ ನೋಡ್ರಿ. ಹೆಂಗೆ ಮತ್ತು ನಾಳೆ ಬೆಳಗ್ಗೆ 9ಕ್ಕೆ ಟ್ಯೂಷನ್ ಐತೆ. ನಾವು 5:30 ಹೇಳಿದ್ವಿ ನೋಡಿ ಸಂಡೇ ದಿನ. 5:30? ಹೌದು, ನೀ ಹೇಳ್ತಿ ಬಿಡಪ್ಪ, ನಮಗೆ ಆಗ್ಬೇಕಲ್ಲ ಹೇಳಕ್ಕೆ. ಹೇಳ್ಬೇಕು, ಹೇಳ್ಬೇಕು. ಸುಮ್ಮ ಒಂದಿನ ನಾವು ಸಂಡೇ ದಿನ ರೆಸ್ಟ್ ಸಿಗ್ತೀವಿ, ಮಕ್ಕೊಳ್ಳೋದು. ಅದಕ್ಕೂ ಜಲ್ದಿ ಹೇಳಂದ್ರೆ ಹೆಂಗೆ? ನಾವು ಹೋದ್ಮ್ಯಾಗ ರೆಸ್ಟ್ ಮಾಡು. ಹೋದ್ಮ್ಯಾಗ ರೆಸ್ಟ್ ಮಾಡ್ತೀನಿ. ನಾಳೆ ಏನು ಮಾಡ್ಬೇಕು ನಾಷ್ಟಕ್ಕೆ? ಅದೊಂದು ಪಾಸ್ತಾ ಇಲ್ಲಿಕ ನೂಡಲ್ಸ್ ಮಾಡಿ. ನೂಡಲ್ಸ್ ಇಲ್ಲ, ಪಾಸ್ತಾ ಮಾಡಲಿ, ಪುರಿ ಮಾಡಲಿ. ಪುರಿ ಮಾಡಲಿ ಜಲ್ದಿ ಆಗ್ಬೇಕಲ್ಲಪ್ಪ. ಸೋಯಾ ಚಂಕ್ಸ್ ಮಾಡಿ. ಸೋಯಾ ಚಂಕ್ಸ್, ಸೋಯಾಬೀನ್. ಸೋಯಾಬೀನಾ? ಬರೀ ಸೋಯಾಬೀನ್ ಮತ್ತು ಅದ್ರ ಜೊತೆ ಏನು ಮಾಡಲಿ? ಚಪಾತಿ ಇಲ್ಲಿಕ ಏನ್ರಿ ಮಾಡಿ. ಬಟಾಟೆ 2 ಹಾಕಿ ನೋಡಿ, ಇಲ್ಲಿ ತಿನ್ನು ಸಾಕು. ನಾನು ಬರೀ ಅನ್ನ ಉಂಡ್ಬಿಡ್ತೀನಿ ಪಾಯಿ. ನೋಡ್ರಿ ಊಟ ಮಾಡ್ಲಾತ್ತಾನ. ನಾನು ಮಾಡ್ತೀನಿ, ಯಾಕಂದ್ರೆ ಮಧ್ಯಾಹ್ನದಾಗ ಊಟ ಮಾಡಲೇ ಇಲ್ಲ ನಾನು. ಹೊಟ್ಟೆ ಹಸುವಾಗಲಿಲ್ಲ. ಮುಂಜಾನೆ ಉಪ್ಪಿಟ್ಟು ತಿಂದಿಲ್ಲ, ಅದ್ರ ಮ್ಯಾಗ ಬಿಟ್ಬಿಟ್ಟೆ. ಹೊಟ್ಟೆ ಹಸುವಾಗಲಿಲ್ಲ, ಅದಕ್ಕೆ ಈಗ ಊಟ ಮಾಡ್ಬಿಡ್ತೀನಿ. ನಾನು ಊಟ ಮಾಡ್ತೀನಿ, ನಿದ್ದೆ ಬಂದಂಗೆ ಹಾಕೊಂಡ್ಬಿಟ್ಟೈತೆ ನೋಡಿ ನನಗೆ ರೀ. ನೋಡಿರಿ, ನಮ್ಮದು ಆಗಲೇ ತೋರಿಸಿದ್ನಲ್ಲ, ಅವಾಗೆ ಊಟ ಮಾಡಿಬಿಟ್ಟೆ ರೀ ನಾನು. ನಮ್ಮದು ಎಲ್ಲರದು ಊಟ ಆಯ್ತು ರೀ. ನಿಮ್ಮದು ಊಟ ಆಯ್ತು ಅನ್ಕೋತೀನಿ ರೀ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಯಾರೆಲ್ಲ ನೋಡತ್ತೀರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸ್ಕಿಪ್ ಮಾಡ್ದೆ ನೋಡಿರಿ ಫ್ರೆಂಡ್ಸ್. ಎಲ್ಲರೂ ಸಪೋರ್ಟ್ ಮಾಡಿರಿ. ಓಕೆ, ಬಾಯ್, ಗುಡ್ ನೈಟ್. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.